ವಿದ್ಯಾರ್ಥಿಗಳೇ, 5 ಅಂಕೆಗಳುಳ್ಳ 3, 4-2, 4 ಆ ಸಂಖ್ಯೆ 9ರಿಂದ ಸಮವಾಗಿ ಭಾಗವಾಗುವುದಾದರೆ ಮಧ್ಯೆ ಬಿಟ್ಟಿರುವ ಅಂಕಿ ಯಾವುದು ಅಂತ ಕೇಳ್ತಾರೆ. ಇದನ್ನ ನಾ ತಿಳಿಸಿ ಹೇಳ್ತೇನೆ ನೋಡ್ರಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ. ಮಾಡಿದ್ರಿ ಅಂದ್ರೆ ನಿಮ್ಗೆ ಗುರ್ತಾಗ್ಬಿಡ್ತದೆ. ಈಗ ಲಕ್ಷ ಕೊಟ್ಟು ನೋಡ್ರಿ, ಎಲ್ಲರೂ ಮಾಡೋದಾಗಿಲ್ಲ. ವಿಡಿಯೋ ಆನ್ ಮಾಡ್ರಿ. 3, 4-2, 4 ಈ ಅಂಕಿ ಭಾಗ ಹೋಗ್ಬೇಕಾದ್ರೆ ಮಧ್ಯದ ಸಂಖ್ಯೆ ಯಾವುದು ಅಂತ ಕಂಡು ಹಿಡಿಬೇಕಾದ್ರೆ ಮೊದಲು ಇವುಗಳ ಮೊತ್ತ ತಕ್ತಾರೆ. 3, 4, 7, 7, 2, 9, 9, 1, 4, 13. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಅದ. 3, 4 ಎಷ್ಟು? 7, 7, 1, 2 ಎಷ್ಟು? 9, 9, 1, 4, 13 ಆಯ್ತು. 9ರಿಂದ ಭಾಗಿಸಲ್ಪಡುವ 13ಕ್ಕಿಂತಲೂ ದೊಡ್ಡ ಅಂಕಿ ಯಾವುದು? ಮೊದಲು ಅದನ್ನು ತಿಳ್ಕೊಬೇಕು. ಯಾಕಂದ್ರೆ ಆಕಸ್ಮಿಕವಾಗಿ ಇಲ್ಲಿ 18 ಆಗಿತ್ತಂದ್ರೆ ಏನು ಮಾಡ್ತೀರಿ? ಈಗ 13 ಆಗ್ಯದ ಕರೆಕ್ಟ್, 18 ಆಗಿತ್ತಂದ್ರೆ ಅವಾಗ ಏನು ಮಾಡ್ತೀರಿ ನೀವು? 0 ಹಚ್ಬೇಕಾಗ್ತದೆ. 9ರಿಂದ ಭಾಗ ಹೋಗುದು ಜರ್ ಮತ್ತೆ ಜರ್ ಬಂತು ಅಂದ್ರೆ ಇಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0 ಅನ್ನೋದು ನೆನ್ಪಿಟ್ಕೋರಿ ಅಂತ ಅದೊಂದು ಗಣಿತ ನಿಮಗೆ ನವೋದಯದಾಗ ಬಿದ್ದದ. ಯಾವ ಸಂಖ್ಯೆಯನ್ನು ಚೌಕದಲ್ಲಿ ತುಂಬಬೇಕಾದ 5ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕಾದರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂದ್ರೆ ಅವುಗಳ ಅನುಕ್ರಮ ಸಂಖ್ಯೆಗಳು ಮತ್ತೆ 15 ಆಗಿಬಿಡ್ತದ. ಅದ 3ಲೆ ಭಾಗ ಹೋಗ್ತದ ಅಂದಾಗ ನೀವು ಆ ಚೌಕದಾಗ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ರಾಗ ಅಲ್ಲಿ ಕೊಟ್ಟಿರ್ತಾನ 0 ಕೊಟ್ಟಿರ್ತಾನ, 0 ಹಾಕಬೇಕು. ಆಮೇಲೆ ಮತ್ತೇನು ಮಾಡಿರ್ತಾನ? 3 ಕೊಟ್ಟಿರ್ತಾನ. 15 1 3 18 ಮಾಡಲಿ ಅಂತ. ಆಮೇಲೆ 6 ಕೊಟ್ಟಿರ್ತಾನ. ಹಿಂಗೆ ಕೆಲವೊಂದು ಅಂಕಿಗಳನ್ನು ಕೊಟ್ಟು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಈಗ ಮತ್ತೆ ನಮಗೆ ಇದು 9ರಿಂದ ಭಾಗ ಹೋಗಂಗಿಲ್ಲ. ಆಮೇಲೆ ಇದನ್ನು ಹೆಂಗೆ ಮಾಡಬೇಕು? ಇದರ ಮುಂದಿನ ಅಂಕಿ ಯಾವುದು? 9ರಿಂದ ಭಾಗಿಸಲ್ಪಡುವ 13ರ ನಂತರ ಬರುವ ಸಂಖ್ಯೆ 18. 9 18. ಅದ್ರಾಗ ನೀವು 13 ಕಳೆದು ಬಿಡ್ರಿ. ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? 5. ಯಾವುದು? 5 ಇಟ್ಟರೆ ನೀವು 9ರಿಂದ ಭಾಗ ಹೋಗ್ತದೆ. 5 ಎಲ್ಲದ ಹುಡುಕ್ಯಾಡ್ರಿ, ಉತ್ತರ ಸಂಖ್ಯೆ ಸಿ. ಇಂಥ ಗಣಿತಗಳನ್ನು ಸರಿಯಾಗಿ ತಿಳ್ಕೊರಿ. ಮೊದಲು ಸಣ್ಣ ಬಡ ತಿಳ್ಕೊರಿ. ಮೊದಲು ಸಣ್ಣ ಬಡ ಕಲೀರಿ ನೀವು. ಆಮೇಲೆ ರೀತಿ ಗಣಿತಗಳು ರಗಡ ಸಾಕಷ್ಟು ಟೈಮ್ ಸಿಗ್ತದ. ನಾ ಯಾಕೆ ನಿಮಗೆ ಹೇಳಿದ್ರೆ ಒಂದು ಗಣಿತ ನಿಮ್ಗೆ ನವೋದಯದಾಗ ಬಿದ್ದದು. 3ರಿಂದ 5ರಿಂದ ಭಾಗಿಸಲ್ಪಡುವ ಅಥವಾ 3ರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ಮತ್ತೆ ಮಾಡಿ ನೋಡ್ತೀರಿ, ಅದು 3ಲೆ ಭಾಗ ಹೋಗ್ತದ. ಅವಾಗ 3ಲೆ ಭಾಗ ಹೋದಾಗ ಏನು ಮಾಡಬೇಕು? ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0 ಅಂತ ಬರಿಬೇಕು. ನೆನ್ಪಿಟ್ಟು ಇದು 13 ಬಂದದ. 3 4 7 7 2 9 9 1 4 13 ಆಯ್ತು. 9ರಿಂದ ಭಾಗಿಸಲ್ಪಡುವ 13ರ ಮುಂದಿನ ಅಂಕಿ ಯಾವುದಪ್ಪ ಅಂದ್ರೆ 18. ಆ 18 ಇಟ್ಟು ನೀವು ಈ 13ನ್ನು ಕಳೆದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಬರ್ತದೆ. ಉತ್ತರ ಸಂಖ್ಯೆ ಸಿ. ಚೆನ್ನಾಗಿ ತಿಳ್ಕೊ.